ಕಾರ್ಯಕ್ರಮ ಏನು ನಡೀತಂತಂದ್ರೆ ಬ್ಲ್ಯಾಕ್ ಬೆಲ್ಟ್ ನಲ್ಲಿ ಅವ್ರು ಏನೇನು ಇಡೀ ಒಂದು ಸತತವಾಗಿ 3 ರಿಂದ 4 ವರ್ಷ ಪ್ರಾಕ್ಟೀಸ್ ಮಾಡಿರ್ತಾರೆ. ಅದಕ್ಕೆ 7 ರಿಂದ 3 ಎಕ್ಸಾಮ್ಗಳ ನಂತರ ಅವರಿಗೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಮನುಷ್ಯನ ದೇಹದಲ್ಲಿ ಅನೇಕ ರೋಗಗಳು ಬರ್ತಾನೆ. ಆ ರೋಗಗಳನ್ನ ತಡೆಗಟ್ಟಬೇಕಪ್ಪ ಅಂತಂದ್ರೆ ಈ ಒಂದು ಕರಾಟೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಕರಾಟೆ ಅಭ್ಯಾಸ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಮತ್ತೆ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ, ಓದುವುದರಲ್ಲಿ ಅತಿ ಹೆಚ್ಚಿನ ಅಂಕ ಪಡೆಯುವುದರಲ್ಲಿ ಸಹ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ನಮ್ಮ ಸಂಸ್ಥೆಯ ವತಿಯಿಂದ ನ್ಯೂ ಬ್ರೈಟ್ ಕರಾಟೆ ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ಜವಾನ್ ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ಸ್ ವತಿಯಿಂದ ಮಕ್ಕಳಿಗೆ ಉಚಿತವಾಗಿ ಕರಾಟೆ ತರಬೇತಿಯನ್ನು ನೀಡಿ ಇವತ್ತು ಬ್ಲ್ಯಾಕ್ ಬೆಲ್ಟ್ ಹಂತಕ್ಕೆ ನಾವು ಮಕ್ಕಳನ್ನ ತಂದಿದ್ದೇವೆ. ನಿಮ್ಮ ಮಕ್ಕಳನ್ನು ಇಲ್ಲಿವರೆಗೆ ಬೆಳೆಸಿದ್ದೇವೆ, ಮುಂದೆ ಕೂಡ ನಾವು ಬೆಳೆಸುತ್ತೇವೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡು ಈ ಕಟಾ ಮುಖಾಂತರ ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳು ಈಗ ನಮ್ಮ ಮೈಂಡ್ನಿಂದ ಈ ತರ ಬಂದ್ರು ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಭಂಗಿಗಳನ್ನು ಬಿಡಿ ಬಿಡಿಯಾಗಿ ತೋರಿಸ್ತಾ ಇದ್ದಾರೆ. ಮನುಷ್ಯ ಹುಟ್ಟಿದ ಮೇಲೆ ಮೊದಲ ಆಯುಧ ಅಂತಕ್ಕಂಥದ್ದು ಕಟ್ಟಿಗೆ. ಎಲ್ಲೇನೋ ಅಡ್ಡಾಡ್ಬೇಕಪ್ಪ ಅಂದ್ರೆ ನಾವು ಕಾಡಿನಲ್ಲಿ ಏನೇನೋ ಹೋಗ್ಬೇಕಾದ್ರೂ ಕೂಡ ಮೊದಲ ಏನ್ ಮಾಡ್ತೀವಿ ಅಂದ್ರೆ ಕಟ್ಟಿಗೆ ಇಟ್ಕೊಂಡು, ನಮ್ ಕಡೆ ಯಾವ ವೆಪನ್ ಇಲ್ಲ ಅಂತ ಆಗೋದಕ್ಕೋಸ್ಕರ ಅಫೆನ್ಸ್ ಡಿಫೆನ್ಸ್ ಎರಡೂ ಸಹ ಕೂಡ ನಾವು ಇದರಿಂದ ಮಾಡ್ಬೋದು. ಇದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮತ್ತು ಮಕ್ಕಳು ಅದ್ಭುತ ರೀತಿಯಿಂದ ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲರೂ ಈ ಮಕ್ಕಳಿಗೆ ಚಪ್ಪಾಳೆಯಿಂದ ಇವರಿಗೆ ಪ್ರೋತ್ಸಾಹಿಸಬೇಕು. ರೈ ನೇಮ್ बाद में उसका होने के बाद हज़मी ಹಾಗಾಗಿ ಅನೇಕ ಮಕ್ಕಳಿಗೂ ಸಹ ಕೂಡ ಹೇಳ್ಕೊಳ್ಳಲಾಗಿದೆ. ಬಟ್ ಇದರಲ್ಲಿ ನಾವು ಏನ್ ಮಾಡ್ತಾ ಇದ್ದಾರೆ, ಬ್ಲಾಕ್ ಬೆಲ್ಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರದರ್ಶನವನ್ನು ಮಾಡಿಸ್ತಾ ಇದ್ದೀವಿ. ನಮಗೆ ಈ ಒಂದು ಮೊಟ್ಟ ಮೊದಲನೇದಾಗಿ ನಾನು ತಡವಾಗಿ ಬಂದಿದ್ದಕ್ಕೆ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸನರಾದ ಮುಖ್ಯ ಅತಿಥಿಗಳೇ, ಪತ್ರಿಕಾ ಮಾಧ್ಯಮದವರೇ, ಮತ್ತು ಲೈನ ಕುಂದಿರಿಸಿರ್ತಕ್ಕಂಥ ಇಲ್ಲಿ ರೈಟ್ ಕರಾಟೆ ಸ್ವೀಕರಿಸಿದ ಗುಡ್ ಅವರ ಪಾಲಕರೇ, ಮುಂದೆ ಕುಂದ್ರಿ. ಇವತ್ತು ಚಿಕ್ಕ ವೇದಿಕೆ ಇದೆ, ಆದರೆ 5 ವರ್ಷ ಹಿಂದೆ ನಾನು ಒಂದು ಕ್ರೀಡೆಯಲ್ಲಿ ನಾನು ಪಾಲ್ಗೊಂಡಿದ್ದೆ. ಆ ದಿನಗಳು ನನಗೆ ಇವತ್ತು ನೆನಪು ಬಂದು. ಹೀಗೆ ನಾಟ್ಯ ಚಂದ, ಹೀಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಅಂದ್ರೆ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಈ ಕರಾಟೆ ತರಬೇತಿ ತುಂಬಾ ಚಂದ ಅಂತ ಮಾತನ್ನ ಹೇಳಿ ಬಯಸುತ್ತೀನಿ. ಇಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಇದ್ದು ಮಹಿಳೆಯರೆಲ್ಲ ಬರೀ 4 ಕೋಟಿ ಇಲ್ಲಿ ಕರಾಟೆ ಕ್ಲಾಸ್ ಅಲ್ಲಿ ನೋಡಿದಾಗ ನನ್ಗೆ ಗೊತ್ತಾಗ್ತದೆ ಸ್ತ್ರೀ ಮನೆಯಿಂದ ಹೊರಗೆ ತರದು ಎಲ್ಲಾ ಮಕ್ಕಳಿಗೆ ಅಂದ್ರೆ ಸ್ತ್ರೀಯರಿಗೂ ಸಹ ಸಮನಾದ ಅವಕಾಶ ನೀಡುವಾಗ ಹುಮಾಯೂನ್ ನನ್ನ ಒಬ್ಳು ವಿದ್ಯಾರ್ಥಿ ಇದ್ದಾಳಲ್ಲ ತಿಳಿಸುತ್ತಾ ಈ ಒಂದು ಅದ್ಭುತವಾದ ಸಮಾರಂಭವನ್ನು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಮಕ್ಕಳ ಅದ್ಭುತ ಪ್ರತಿಭೆಗಳು ಮತ್ತು ಇಲ್ಲಿ ಒಂದು ಸರ್ ಹೇಳಿದ್ರು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ಅಂದ್ರೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಕೇವಲ ಪಠ್ಯ ಅಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆನೂ ಅಗತ್ಯವಾಗಿರುತ್ತೆ.
ಈಗ ಲಿಂಗ ಸಮಾನತೆ ಅಂತ ನೋಡಿದಾಗ ಇಲ್ಲಿ ವಿದ್ಯಾರ್ಥಿನಿಯರು ಕೂಡ ಅಷ್ಟೇ, ವಿದ್ಯಾರ್ಥಿಗಳು ಅಷ್ಟೇ ಪ್ರಮಾಣದಲ್ಲಿ ಅಂದ್ರೆ ಲಿಂಗ ಸಮಾನತೆ ನನಗೆ ಕಾಣಿಸಿತು. ನಾವು ಮಹಿಳಾ ಇಲಾಖೆಯಿಂದ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಒಂದು ಅಭಿಯಾನ ಇದೆ, ಅದು ಕೇಂದ್ರ ಸರ್ಕಾರದ್ದು. ಬಟ್ ಇಲ್ಲಿ ನೋಡಿದಾಗ ಹೆಣ್ಣು ಮಕ್ಕಳಿಗೂ ಕೂಡ ನೀವು ಪಾಲಕರು ಅಷ್ಟೇ ಒಂದು ಆದ್ಯತೆಯಿಂದ ಅವ್ರಿಗೆ ಈ ಒಂದು ಕರಾಟೆ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದಿರಿ. ಎಲ್ಲ ಮಾತೃ ಹೃದಯಗಳಿಗೆ ನಾ ಈ ಒಂದು ಸಮಾರಂಭದಲ್ಲಿ ಪಾಲಕರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ.